ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಈಗ ರಾಪಿಡೋ ಕಂಪ್ನಿಯಿಂದ ಒಂದು ಭರ್ಜರಿ ಆಫರ್ ಕೂಡ ಕೊಟ್ಟಿದ್ದಾನೆ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ, ಡೆಲಿವರಿ ಬಾಯ್ಸ್ಗೆ. ಟೋಟಲ್ ರಾಪಿಡೋದಲ್ಲಿ ಏನೇನು ಕೆಲಸ ಮಾಡ್ತಾರಲ್ಲ, ಫುಡ್ಡು, ಗ್ರೋಸರೀಸು, ಪಾರ್ಸಲ್ಲು, ಬೈಕ್ ಟ್ಯಾಕ್ಸಿ ರೈಡರ್ ಎಲ್ಲರಿಗೂ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಬಂದಿರ್ತಿದ್ದೀನಿ ಈ ಒಂದು ಇನ್ಸೆಂಟಿವ್. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ಬೇಕು ಅಂತಲೇ ಬಂದಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ನಿಮ್ಮೆಲ್ಲ ರೈಡರ್ಸ್ಗೆ ತಲುಪೋ ಗಂಟನ. ಬನ್ನಿ ಇವಾಗ ಹಂಗೆ ನಿಮಗೆ ತೋರಿಸ್ತೀನಿ ವಿಡಿಯೋ ಮಾಡಿ ಮೊಬೈಲಲ್ಲಿ ನಮ್ಗೆ ಯಾವ್ಯಾವ ಥರ ಇನ್ಸೆಂಟಿವ್ ಬಂದಿದೆ ಅಂತ ನೋಡಿ ತೋರಿಸ್ತೀನಿ. ರ್ಯಾಪಿಡೋ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ರ್ಯಾಪಿಡೋ ಓಪನ್ ಆದಮೇಲೆ ಇಲ್ಲಿ 3 ಡಾಟ್ ಕ್ಲಿಕ್ ಬರುತ್ತಲ್ಲ ಲೆಫ್ಟ್ ಸೈಡಲ್ಲಿ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಇನ್ಸೆಂಟಿವ್ ಆ್ಯಂಡ್ ಮೋರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇನ್ಸೆಂಟಿವ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಾ ಇದೆ ನೋಡಿ ನಿಮಗೆ ಇಲ್ಲಿ 7,000 ಬೋನಸ್ ಅಂತ. ಇನ್ನು ವೀಕ್ಲಿ ಏನು ಕೊಟ್ಟಿಲ್ಲ, ಡೈಲಿ ಬೋನಸ್ ನಿಮಗೆ ಕೊಟ್ಟಿರ್ತಾನೆ. ಡೈಲಿ ಇನ್ಸೆಂಟಿವ್ ಇದೆ, ಆರ್ಡರ್ ವೈಸ್ ಇನ್ಸೆಂಟಿವ್ ಕೊಡ್ತಾನೆ, ಅದು ಇದೆ. ಆ್ಯಂಡ್ ಇದು ಬಂದುಬಿಟ್ಟು ಮೇಯ್ನ್ ಬೋನಸ್ ನಿಮಗೆ ಬಂದುಬಿಟ್ಟು 30 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 600 ರೂಪಾಯಿ ಎಷ್ಟು, ಮತ್ತು ನೆಕ್ಸ್ಟು 60 ಕಂಪ್ಲೀಟ್ ಮಾಡಿದ್ರೆ 900, 120 ಕಂಪ್ಲೀಟ್ ಮಾಡಿದ್ರೆ 1800, ಲಾಸ್ಟ್ ಒಂದು 200 ಕಂಪ್ಲೀಟ್ ಮಾಡಿದ್ರೆ 3700. ಈ ಥರ ಬೋನಸ್ಸು ಸಖತ್ತಾಗಿ ಕೊಟ್ಟಿದ್ದಾನೆ. ಇದು ಲಾಸ್ಟ್ ವ್ಯಾಲಿಡ್ ಡೇಟ್ ನಿಮಗೆ ಕೊಟ್ಟಿರೋದೆಷ್ಟು, 24/10/2025. ಹಂಗಾಗಿ ನಿಮ್ಗೆ ಇನ್ನೂ ಒಂದು 2 ಮಂತ್ಸ್ ಟೈಮ್ ಇರೋದ್ರಿಂದ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು ಟಾರ್ಗೆಟು. ಇದು ಬೈಕ್ ಟ್ಯಾಕ್ಸಿಗೆ ಅನ್ವಯಿಸಲ್ಲ, ಓನ್ಲಿ ಡಿಲಿವರಿ, ಮ್ಯಾಜಿಕ್ ಪಿನ್ನು, ಬೇರೆ ಬರ್ತಾವಲ್ಲ ಗ್ರೋಸರೀಸು, ಯಾವುದಾದ್ರು ಪಿಡ್ಜೆ, ಶಿಪ್ಪರ್ ಕಾರ್ಟ್, ಈ ಥರ ಎಲ್ಲ ಸುಮಾರು ಇದ್ದಾವೆ. ಒಂದು ಆ್ಯಪ್ಗಳಿಂದ ಆರ್ಡರ್ ಬರುತ್ತೆ. ಆ ಕಂಪ್ನಿಲಿ ಹೋಗಿ ಮಾಡಬೇಕಾಗಿಲ್ಲ, ನೀವು ರ್ಯಾಪಿಡೋ ಆನ್ ಮಾಡ್ಕೊಂಡ್ರೆ ಇವೆಲ್ಲ ಅಟ್ಯಾಚ್ ಆಗಿರೋದು, ಟೈ ಅಪ್ ಆಗಿರೋದು, ನಿಮಗೆ ಇದೇ ಕಂಪ್ನಿಗೆ ಆರ್ಡರ್ ಬರುತ್ತೆ. ಆದಷ್ಟು ಬೇಗ ಇದನ್ನು ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಳ್ಳೆ ಅರ್ನಿಂಗ್ ಬೋನಸ್ ಕೊಟ್ಟಿದ್ದಾನೆ. ನೋಡ್ರಲ್ಲ ಸ್ನೇಹಿತರೆ, ಇದೇ ಇನ್ಸೆಂಟಿವ್ ಅಂದ್ರೆ ಬೋನಸ್ ಥರ ಕೊಟ್ಟಿದ್ದಾನೆ. ಇವಾಗ ಏನು ಕೊಟ್ಟಿದ್ದಾರೆ ಅಂತ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಈಗ ಬೈಕ್ ಟ್ಯಾಕ್ಸಿ ಬೇರೆ ಹಿಡಿತಾ ಇದ್ದಾರೆ, ಬ್ಯಾನ್ ಆಗಿದೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ, ಆರ್ ಟಿ ಓದವ್ರು ಮಾಡೋಂಗಿಲ್ಲ ಅಂತವ ಸುಮಾರು ತೊಂದರೆ ಆಗ್ತಿದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ. ಇಂಥ ನಡುವೆ ಕೆಲಸ ಬೇರೆ ಇಲ್ವಲ್ಲ, ಅದಕ್ಕೋಸ್ಕರ ಇವಾಗ ಕಂಪ್ನಿಯವನು ಕೂಡ ಒಂದು ಆಫರ್ ಥರ ಕೊಟ್ಟಿದ್ದಾನೆ ಎಲ್ಲ ರೈಡರ್ಗಳಿಗೆ. 200 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಷ್ಟು ಬೋನಸ್, 7,000 ಬೋನಸ್. ಈ ಬೋನಸ್ ಬಂದ್ಬಿಟ್ಟು ಸಪ್ರೇಟ್. ಇದು ನಿಮಗೆ ಏನು 200 ಆರ್ಡರ್ಸ್ ಕಂಪ್ಲೀಟ್ ಮಾಡ್ತಿರಲ್ಲ, ಆ ಆರ್ಡ್ರಿಗೆ ಸಪ್ರೇಟ್ ಇನ್ಸೆಂಟಿವ್ ಅದೇ ಸಪ್ರೇಟ್ ಬರುತ್ತೆ. ಪರ್ ಆರ್ಡ್ರಿಗೆ ನಿಮ್ಗೆ ಏನು 50 ರೂಪಾಯಿ 60 ರೂಪಾಯಿ ಇರುತ್ತಲ್ಲ, ಅದು ಸಪ್ರೇಟ್. ಮತ್ತು ಅದಲ್ದೇ ವೀಕ್ಲಿ ಬೋನಸ್ ನೋಡಿದ್ದೀರಾ ಎಷ್ಟಿದೆ ಅಂತವ. ಡೈಲಿ ಬೋನಸ್ ಎಷ್ಟಿದೆ ಅಂತ ನೋಡ್ತಾ ಇರ್ತೀರಾ. 5 ಆರ್ಡರ್ ಮಾಡಿದ್ರೆ ಇಷ್ಟೆಷ್ಟು ಅಂತ, ಅದನ್ನು ಕೂಡ ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಇದು ಬಿಟ್ಟರೆ ಇನ್ನು ಬೋನಸ್ ಅಂತವ 7,000 ಕೊಟ್ಟಿದ್ದಾನೆ. ನಿಜವಾಗ್ಲೂ ಬಂಪರ್ ರಾಪರ್ ಅಂತ ಹೇಳ್ಬೋದು. ಈ ಥರ ಬೋನಸ್ ಇದುವರೆಗೂ ರಾಪಿಡೋದಲ್ಲಿ ಯಾವ ಒಂದು ವರ್ಷನೂ ಕೊಟ್ಟಿಲ್ಲ, ಯಾವ ಟೈಮು ಕೊಟ್ಟಿಲ್ಲ. ಕೊಡ್ತಾ ಇದ್ದ 2,000 3,000 ಈ ಥರ ಕಮ್ಮಿ ಕೊಡ್ತಾ ಇದ್ದ. ಆ 2,000 3,000 ಮಾಡೋಕ್ಕೆ 300 ಆರ್ಡರ್ 400 ಆರ್ಡರ್ ಈ ಥರ ಟಾರ್ಗೆಟ್ ಕೊಡ್ತಾ ಇದ್ದ. ಬಟ್ 20 ದಿನ 1 ತಿಂಗಳು ಟೈಮ್ ಅಷ್ಟೇ ಕೊಡ್ತಾ ಇದ್ರು. ಟೈಮು ಕೂಡ ಕಮ್ಮಿ ಕೊಡ್ತಾ ಇದ್ರು, ಆರ್ಡರ್ ಜಾಸ್ತಿ ಕೊಡ್ತಾ ಇದ್ರು, ಬೋನಸ್ ಕಮ್ಮಿ ಕೊಡ್ತಾ ಇದ್ರು. ಬಟ್ ಈಗ ಹಂಗಲ್ಲ, ಬೋನಸ್ಸು ಜಾಸ್ತಿ ಕೊಟ್ಟಾರೆ, ನಿಮಗೆ ಟೈಮ್ 2 ಮಂತ್ಸ್ ಕೊಟ್ಟಿದ್ದಾರೆ. ಹಂಗಾಗಿ ಆರ್ಡ್ರ್ ಕೂಡ ಬರೀ 200 ಆರ್ಡ್ರು. ಹಂಗಾಗಿ ಒಳ್ಳೆ ಆಫರು, ಪ್ರತಿಯೊಬ್ಬರೂ ಈ ಆಫರ್ನ ಒಂದು ಯೂಸ್ ಮಾಡ್ಕೊಳ್ಳೇಬೇಕು. ತುಂಬ ಚೆನ್ನಾಗಿದೆ. ಹಂಗಾಗಿ 200 ಆರ್ಡ್ರ್ ಹೊಡೆಯೋದು ಏನು ದೊಡ್ಡ ವಿಚಾರ ಅಲ್ಲ. ಅಂದರೆ ಬೈಕ್ ಟ್ಯಾಕ್ಸಿ ಸಂಬಂಧಪಡಲ್ಲ ಇದು, ಅದೊಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಒನ್ಲಿ ನೀವೇನು ಪಾರ್ಸಲ್ ಡೆಲಿವರಿ ಮಾಡ್ತಿರಲ್ಲ, ಫುಡ್ ಡೆಲಿವರಿ ಮಾಡ್ತಿರಲ್ಲ, ಇನ್ನು ಫುಡ್ರಲ್ಲಿ ಸಪ್ರೇಟ್ ಬರ್ತಾ ಇರ್ತವೆ, ಮೆಡಿಷನ್ನು, ಗ್ರೋಸರೀಸ್, ಈ ಥರ ಎಲ್ಲ ಮಿಕ್ಸಿಂಗಾಗಿ ಬರುತ್ತಲ್ಲ, ಆ ಒಂದು ಆರ್ಡ್ರ್ಗಳಿಗೆ ಮಾತ್ರನೇ ಈ ಒಂದು ಇನ್ಸೆಂಟಿವ್. ಹಂಗಾಗಿ ನೀವು ಬೈಕ್ ಟ್ಯಾಕ್ಸಿಗೂ ಇದು ಸೇರ್ಕೊಂಡ್ಬಿಡುತ್ತೆ. ನೀವು ಬೈಕ್ ಟ್ಯಾಕ್ಸಿ ಎಲ್ಲ ಮಾಡಿದ್ರೆ ಇದು ಕೌಂಟ್ ಆಗಲ್ಲ, ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ವಲ್ಲ, ಅದಕ್ಕೋಸ್ಕರನೇ ಇದನ್ನು ಕೊಟ್ಟಿರೋದು. ಬಟ್ ರ್ಯಾಪಿಡೋದಲ್ಲಿ ಹೇಳ್ತಾರೆ ಬೈಕ್ ಟ್ಯಾಕ್ಸಿ ಮಾಡಿ ಅಂತವ. ಬಟ್ ಈಗ ಪ್ರಾಬ್ಲಮ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ ಮಾಡಿದ್ರೆ, ಅದಕ್ಕೋಸ್ಕರನೇ ನೀವು ಇದನ್ನೇ ಮಾಡಿದ್ರೆ ಕಂಟಿನ್ಯೂ ಆಗಿ 200 ಆರ್ಡರ್ ಹೊಡ್ಕೊಂಡ್ರೆ ಸಾಕು. 2 ಮಂತ್ಸ್ ಟೈಮ್ ಇದೆ. ನೀವು ಏನು ಡೈಲಿ ಫುಲ್ ಟೈಮ್ ಮಾಡಬೇಕಂತ ಏನೇ ನೆಸೆಸಿಟಿ ಇಲ್ಲ. ನೀವು ಬೇರೆ ಟೈಮಲ್ಲಿ ನೀವು ಪೋರ್ಟರು, ರ್ಯಾಪಿಡೋ, ಪಾರ್ಸಲ್ಲು, ಇಲ್ಲ ಅಂಕಲ್ ಡೆಲಿವರಿ ಇವೆಲ್ಲ ಇದಾವಲ್ಲ, ನಾರ್ಮಲಾಗಿ ನೀವು ಡ್ಯೂಟಿ ಅದನ್ನು ಮಾಡ್ಕೊಂಬನ್ನಿ. ಅದಲ್ದೇ ಸಾಯಂಕಾಲ ಬರ್ತಿರಲ್ಲ ಒಂದು 4-5 ಗಂಟೆ ಮೇಲೆ, ಒಂದು 2 ಅವರ್ ಹೋಗಿ ಮಾಡ್ಕೊಳ್ಳಿ. ದಿನಕ್ಕೆ 5 ಆರ್ಡ್ರ್ ಅಂತೀನಿ, 2 ಅವರ್ಗೆ 5 ಆರ್ಡ್ರ್ ಮಾಡೋಕ್ಕಾಗಲ್ವ, ಆರಾಮ ಮಾಡ್ಬೋದು. 5 ಆರ್ಡ್ರ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಎಷ್ಟಾಗುತ್ತೆ, 30 ಎಷ್ಟು 5 4 20 40 ಡೇಸಲ್ಲಿ ಈ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಅವ್ರು ಕೊಟ್ಟಿರೋದು ನಿಮಗೆ 60 ಡೇಸ್ವರೆಗೂ ಟೈಮ್ ಇದೆ. 60 ಡೇಸ್ ಪ್ಲಸ್ ಇದೆ ಇನ್ನೂ. ಆ್ಯಕ್ಚುಲಿ 60 ಡೇಸ್ವರೆಗೂ ನಾವು ವೆಯ್ಟ್ ಮಾಡೋದು ಬೇಡ. ಯಾಕೆಂದ್ರೆ ತುಂಬ ಹತ್ತತ್ರ ಹೋದಾಗ ಏನಾಗುತ್ತೆ, ನಿಮಗೆ ಆರ್ಡ್ರ್ ಸ್ಟಾಪ್ ಮಾಡ್ಬೋದು, ಇಲ್ಲ ಇನ್ಸೆಂಟಿವ್ ಬರ್ದಾಗಿರ್ಬೋದು, ಈ ಥರ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಒಂದು 40 ಡೇಸ್ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಡೈಲಿ 5 ಆರ್ಡ್ರು ನಿಮ್ಮ ಡ್ಯೂಟಿನೂ ಮಾಡ್ಕೊಂಡು ಸಾಯಂಕಾಲ ಬಂದು ಸಂಜೆ 5 ಆರ್ಡ್ರ್ ಮಾಡ್ಕೊಂಡ್ರೆ ಸಾಕು, 40 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಪ್ಪ ನನಗೆ ಬೇಗ ಬೇಕು ಈ ಬೋನಸ್ಸು, 1 ತಿಂಗಳೊಳಗಡೆ ತೊಗೊಂಡ್ಬಿಡ್ಬೇಕು, ನನಗೆ ಪ್ರಾಬ್ಲಮ್ ಇದೆ ಅಂದರೆ ಮಾಡ್ಕೊಬೋದು. ನೀವು ಸಾಯಂಕಾಲ ಬೆಳಿಗ್ಗೆ 2 ಟೈಮು ಮಾಡ್ಕೊಳ್ಳಿ ಫುಡ್ ಆರ್ಡ್ರು. ಡೈಲಿ ಒಂದು 10 ಆರ್ಡ್ರು 15 ಆರ್ಡ್ರ್ ಮಾಡ್ಕೊಳ್ಳಿ. ಆರಾಮಾಗಿ ನಿಮ್ಗೆ 1 ಮಂತ್ ಒಳಗಡೆ ಕಂಪ್ಲೀಟ್ ಆಗ್ಬಿಡ್ತಿದ್ದು ಟಾರ್ಗೆಟ್. ಡೈಲಿ 10 ಆರ್ಡ್ರ್ ಹೊಡ್ಕೊಂಡ್ರೆ ನಿಮಗೆ 20 ಡೇಸಲ್ಲೇ ಕಂಪ್ಲೀಟು. ಇನ್ನು 15 ಆರ್ಡರ್ ಮಾಡ್ತೀರಾ ಅಂದರೆ 10ರಿಂದ 12 ದಿವಸದಲ್ಲೇ ಮುಗಿದೋಗ್ಬಿಡುತ್ತೆ. ಹಾಗಾಗಿ ನೀವು ಯಾವ ಥರ ಎಫರ್ಟ್ ಹಾಕಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 10 ಆರ್ಡರ್ ಕಣ್ಮುಚ್ಚಿಗೆ ನೋಡಿಬೋದು ನೀವು. ಬರೀ ಸಾಯಂಕಾಲ ಏನು 5ರಿಂದ 6 ಗಂಟೆಗೆ ಹೋಗ್ತಿರಲ್ಲ, ನೈಟ್ ಡಿನ್ನರ್ ಟೈಮಲ್ಲಿ 10 ಗಂಟೆವರೆಗೆ ಹೊಡೋದು, 4ರಿಂದ 5 ಅವರಲ್ಲಿ 10 ಆರ್ಡರ್ ಫಿನಿಶ್ ಮಾಡ್ಬೋದು. 10 ಆರ್ಡರ್ ಹೊಡೆದ ನಿಮಗೆ 20 ಡೇಸಲ್ಲಿ 7,000 ಬೋನಸ್ಸು.
ಇದು ಅಲ್ದೇ ಫುಡ್ ಡೆಲಿವರಿ ಏನಿದೆ ಅದು ಇನ್ಸೆಂಟಿವ್, ಅದು ಫುಡ್ ಆರ್ಡ್ರಿಗೆ ಅರ್ನಿಂಗ್ಸ್ ಅಲ್ದೇ 7,000 ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಇದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಅಂದರೆ, ಒಂದು ರೆಂಟಿಗೆ ಆಗ್ಬೋದು, ಇಲ್ಲ ಮನೆಗೆ ರೇಷನ್ಗೆ ಆಗುತ್ತೆ, ಇಲ್ಲಿ ಏನೋ ಮತ್ತೊಂದು ಮಗದೊಂದು ಫೀಸ್ ಮಕ್ಕಳಿಗೆ ಸ್ಕೂಲ್ಗೆ, ಈ ಥರ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ಬಿಟ್ಟಿದ್ದಾನೆ. ಈ ಥರ ಆಫರ್ ಬಿಡೋದೇ ಅಪರೂಪ. ಈ ಬಿಟ್ಟಾಗ ಪ್ರತಿಯೊಬ್ಬರೂ ಯೂಸ್ ಮಾಡ್ಕೊಳ್ಳಿ. 7,000 ಅಂದರೆ ಸಣ್ಣ ಅಮೌಂಟ್ ಅಲ್ಲ ಇದು. 7,000 ಸಂಪಾದನೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಇವಾಗಿರ್ತಕ್ಕಂಥ ಸಿಚುವೇಶನ್ ಗೊತ್ತಿರಬೇಕು. ಡೆಲಿವರಿ ಫೀಲ್ಡಲ್ಲಿ ಯಾವ ಒಂದು ಕಂಪ್ನಿಲೂ 1,000 ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಕಷ್ಟ ಆಗ್ತಾ ಇದೆ. ಆ 1,000 ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕೆ 200-300 ರೂಪಾಯಿ ಪೆಟ್ರೋಲ್ ಹೋಗ್ತಾ ಇದೆ, 8ರಿಂದ 10 ಅವರ್ ಕಷ್ಟ ಬೀಳ್ತಾ ಇದೆ ಹುಡುಗರು. ಅಂಥದ್ರಲ್ಲಿ 7,000 ರೂಪಾಯಿ ಬೋನಸ್ ಕೊಟ್ಟಾರೆ ಅಂದಾಗ ಯಾಕೆ ಬಿಡ್ತೀರಾ? ಹಾಗಾಗಿ ಆಲ್ಮೋಸ್ಟ್ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಬಂದಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಈ ಒಂದು ಇನ್ಸೆಂಟಿವ್. ಯಾಕೆಂದ್ರೆ ಇವಾಗ ಪ್ರಾಬ್ಲಮ್ ಇರೋದ್ರಿಂದ ಬೈಕ್ ಟ್ಯಾಕ್ಸಿ ಮಾಡ್ತಕ್ಕಂಥ ಎಲ್ಲ ರೈಡರ್ಸ್ಗೂ ಬಂದಿದೆ. ಸುಮಾರು ಜನ ನಮ್ಮ ಫ್ರೆಂಡ್ಸ್ಗೆಲ್ಲ ಬಂದಿದೆ, ನಾನು ಸುಮಾರು ಜನ ಕೇಳಿ ನೋಡಿದೆ, ಪ್ರತಿಯೊಬ್ಬರಿಗೂ ಈ ಒಂದು ಆಫರ್ ಕೂಡ ಬಂದಿದೆ. ಹಂಗಾಗಿ ಆದಷ್ಟು ನಾವು ಒಂದು ಯುಟಿಲೈಸ್ ಮಾಡ್ಕೊಳ್ಳಿ ಈ ಆಫರ್ನ. ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೊಟ್ಟಿರ್ತಾನೆ, ನೋಡಿರ್ತೀರಾ. ಯಾವುದೇ ಥರ ಫ್ರಾಡ್ ಆರ್ಡರ್ ಮಾಡೋಂಗಿಲ್ಲ. ಫ್ರಾಡ್ ಅಂದರೆ ಗೊತ್ತಿರೋದು ನಿಮಗೆ, ನೀವೇ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು ಅಂತ ಯಾವ್ದಾದ್ರು ನೀವೇ ಫೇಕ್ ಆರ್ಡರ್ಗಳು ಹಾಕೊಂಡು ಡೆಲಿವರಿ ಮಾಡೋದು, ಇವೆಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಯಾವ್ಯಾವ ಫ್ರಾಡ್ ಆರ್ಡರ್ ಅಂತ. ಈ ಥರ ಏನಾದ್ರು ಮಾಡಿದ್ರೆ ಈ ಬೋನಸ್ಸೇ ನಿಮಗೆ ಬರಲ್ಲ, ಕಟ್ ಮಾಡಿಬಿಡ್ತಾನೆ. ಹಂಗಾಗಿ ಈ ಥರದೆಲ್ಲ ಕೌಂಟ್ ಆಗಲ್ಲ. ಮತ್ತು ನೀವು ಲೊಕೇಶನ್ ಪಿಕಪ್ಪು ಡ್ರಾಪು ಕರೆಕ್ಟಾಗೆ ಮಾಡಬೇಕಾಗುತ್ತೆ. ಯಾಕೆಂದರೆ ಈಗ ಕೆಲವೊಂದು ಕಸ್ಟಮರ್ಗಳು ರಾಂಗ್ ಕೊಟ್ಬಿಟ್ಟಿರ್ತಾರೆ, ಗೊತ್ತಿರುತ್ತೆ. ಎಲ್ಲೋ ಒಂದು ಲೊಕೇಶನ್ ಡ್ರಾಪ್ ಕೊಟ್ಟಿರ್ತಾರೆ, ಪಿಕಪ್ ಆಲ್ಮೋಸ್ಟ್ ಕರೆಕ್ಟಾಗಿರುತ್ತೆ ಅಂದ್ಕೊಳ್ಳಿ, ಇವಾಗ ಪಿಕಪ್ ಮಾಡ್ತೀರಾ. ಡ್ರಾಪ್ ಲೊಕೇಶನ್ ಎಲ್ಲೋ ನೀವು ಅವ್ನು ಕೊಟ್ಟಿರೋ ಲೊಕೇಶನ್ಗೂ ಕಸ್ಟಮರ್ ಇರೋ ಲೊಕೇಶನ್ಗೂ 1-2 ಕಿಲೋಮೀಟರ್ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಅಂಥ ಟೈಮಲ್ಲಿ ನೀವು ಪ್ರಾಬ್ಲಮ್ ಆಗುತ್ತೆ. ನೀವು ಎಲ್ಲಿ ಪಿಕಪ್ ಡ್ರಾಪ್ ಕೊಟ್ಟಿರ್ತಾನೆ ಅಲ್ಲೇ ಎಂಡ್ ಮಾಡಬೇಕು. ಇನ್ ಕೇಸ್ ಅವ್ರ ಲೊಕೇಶನ್ ರಾಂಗ್ ಇತ್ತಾ, ಫಸ್ಟ್ ನೀವು ಅವ್ರು ಕೊಟ್ಟಿರೋ ಲೊಕೇಶನಲ್ಲಿ ಎಂಡ್ ಮಾಡಿಬಿಟ್ಟು ಟ್ರಿಪ್ಪು, ಆನಂತರ ಅವ್ರ ಹತ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಲೊಕೇಶನ್ ತಗೊಂಡು ಆಮೇಲೆ ಹೋಗಿ ಅಲ್ಲಿ ಐಟಮ್ ಕೊಟ್ಟು ಬನ್ನಿ. ಎಕ್ಸ್ಟ್ರಾ ಒಂದು 10-20 ಕೇಳಿ ಇಸ್ಕೊಳ್ಳಿ, ಕೊಟ್ಟರೆ ಇಲ್ಲಾಂದರೆ ಬಂದ್ಬಿಡಿ, ಪರವಾಗಿಲ್ಲ. ಯಾರ ಹತ್ರ ಫೋರ್ಸ್ ಮಾಡೋಕೆ ಹೋಗಬೇಡಿ. ಏನಕ್ಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ಇದು ಫ್ರಾಡ್ ಆರ್ಡರ್ ಕೌಂಟ್ ಮಾಡ್ತಾನೆ. ಎಲ್ಲಿ ಪಿಕಪ್ ಡ್ರಾಪ್ ಲೊಕೇಶನ್ ಕೊಟ್ಟಿರ್ತಾನೆ ಎಕ್ಸಾಕ್ಟ್ ಅಲ್ಲೇ ನೀವು ಎಂಡ್ ಮಾಡಬೇಕು, ಪಿಕ್ ಮಾಡಬೇಕು. ಬೇರೆ ಕಡೆ ಹೋಗಿ ನೀವು ಡ್ರಾಪ್ ಮಾಡಿದ್ರೆ ಮತ್ತೆ ಅದನ್ನು ಫ್ರಾಡ್ ಆರ್ಡರ್ ಅಂತ ಕೌಂಟ್ ಮಾಡಿ ನಿಮಗೆ ಬೋನಸ್ ಲೆಸ್ ಮಾಡ್ತಕ್ಕಂಥ ನೆಸೆಸಿಟಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಇನ್ ಕೇಸ್ ಲೊಕೇಶನ್ ರಾಂಗ್ ಇದ್ರೂ ಪರವಾಗಿಲ್ಲ, 1 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಹೋಗಿ ಆಮೇಲೆ ಡೆಲಿವರಿ ಕೊಟ್ಬಿಟ್ಟು ಬನ್ನಿ. ಅವ್ರು ಕೊಟ್ಟಿರೋ ಲೊಕೇಶನ್ಗೆ ಟ್ರಿಪ್ ಕ್ಲೋಸ್ ಮಾಡಿ. ಈ ಥರ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಈ ಒಂದು ಬೋನಸ್ನ ತೊಗೋಬೋದು. ನೀವು ಒಂದು ಆರ್ಡ್ರನ್ನ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮಗೆ ಬೋನಸ್ ಕೊಡಲ್ಲ. ಅವ್ರು ಕೊಟ್ಟಿದ್ದಾನಲ್ಲಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಕೊಟ್ಟಿದ್ದಾರೆ, ಅದು ಓದ್ಕೊಳ್ಳಿ. ಅದು ಓದ್ಕೊಂಡು ಆ ಥರ ಕರೆಕ್ಟಾಗಿ ಮಾಡಿದ್ರೇ ಬರುತ್ತೆ ಬೋನಸ್ಸು. ಹಂಗಾಗಿ ಎಲ್ಲರೂ ಯೂಸ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಒಳ್ಳೆಯದು. ಇವಾಗ ಇರ್ತಕ್ಕಂಥ ಸಿಚುವೇಷನಲ್ಲಿ ತುಂಬ ಕಷ್ಟ ಇದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ. ಹಾಗಾಗಿ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಕೆಲವ್ರು ನೋಡೋಕೆ ಹೋಗಲ್ಲ ಇನ್ಸೆಂಟಿವಲ್ಲಿ, ಯಾಕೆಂದರೆ ಬೈಕ್ ಟ್ಯಾಕ್ಸಿ ಮಾತ್ರ ಮಾಡ್ತಾ ಇರ್ತಾರಲ್ವಾ. ಇಂಥವ್ರು ಏನು ಮಾಡ್ತಾರೆ, ಇನ್ಸೆಂಟಿವ್ ನೋಡೋಕ್ಕೆ ಹೋಗಲ್ಲ. ಡೈಲಿ ಏನೋ ಎಷ್ಟಾಗುತ್ತೆ ಅಷ್ಟು ಆರ್ಡರ್ ಮಾಡ್ಕೊಂಡಿರ್ತಾ ಇರ್ತಾರೆ. ಕೆಲವರು ಫುಡ್ ಆರ್ಡರ್ ಮಾಡೋರು ಅಷ್ಟೇ, ದಿನಕ್ಕೆ 2-3 ಆರ್ಡರ್ ಮಾಡ್ಕೊಂಡಿರ್ತಾರೆ. ಟಾರ್ಗೆಟ್ ಗೊತ್ತಿರಲ್ಲ. ಅಟ್ಲೀಸ್ಟ್ ಈ ಥರ ಒಂದು ಇನ್ಸೆಂಟಿವ್ದು ಟಾರ್ಗೆಟ್ ಏನಾದ್ರು ಗೊತ್ತಾಗ್ಬಿಟ್ಟೆ ಡೈಲಿ, ಆ ಟಾರ್ಗೆಟ್ ನೋಡ್ಕೊಂಡು ಇನ್ಸೆಂಟಿವ್ ಕವರ್ ಮಾಡ್ಕೋಬೋದು. ಡೈಲಿದು ಈ ಬೋನಸ್ಸು ತಗೋಬೋದು. ಎಲ್ಲ ನಿಮಗೆ 1 to ಡಬಲ್ ಆಗಿ ಬಂದಂಗೆ ಆಗುತ್ತೆ. ನಿಮಗೆ ಅಲ್ಲಿ ಡೈಲಿ ಬೋನಸ್ ಕೊಟ್ಟಿದ್ದಾನಲ್ಲ, ಅದು ಇದು ಎಲ್ಲ ಸೇರಿ ಮ್ಯಾಕ್ಸಿಮಮ್ ಒಂದು 10,000 ಬಂದ್ಬಿಡುತ್ತೆ ನಿಮ್ಗೆ ಆರಾಮಾಗಿ. ಒಂದು ತಿಂಗಳು ಒಳಗಡೆ ತಗೊಂಡ್ರೆ ಒಳ್ಳೆ ಆಫರ್ ಕೊಟ್ಟಿದ್ದಾನೆ. ನಿಜವಾಗ್ಲೂ ಈ ಆಫರ್ನ ಯಾರೂ ಮಿಸ್ ಮಾಡ್ಕೋಬಾರ್ದು. ಕೊಡೋದೇ ರೇರ್ ಇದು. ಈ ನನ್ನ ಸರ್ವಿಸಲ್ಲಿ ನಾನು ನೋಡಿರ್ತಕ್ಕಂಥ ಮಟ್ಟಿಗೆ ಇದು ಸುಮಾರು ಯಾವಾಗ ಅಂದರೆ ಒಂದು 5 to 6 years ಬ್ಯಾಕ್ ಕೊಟ್ಟಿದ್ದೆ ನನಗೆ ಒಂದು ಟೈಮು. ಜಸ್ಟ್ 100 ಆರ್ಡರ್ ಮಾಡಿದ್ರೆ 5,000 ರೂಪಾಯಿ ಕೊಟ್ಟಿದ್ದೆ ನನಗೆ. ನಾನು ಬರೀ ಒಂದು 5-6 ದಿನದಲ್ಲಿ 5-6 ದಿನದಲ್ಲಿ 100 ಆರ್ಡರ್ ಕಂಪ್ಲೀಟ್ ಮಾಡಿ 5,000 ರೂಪಾಯಿ ತೊಗೊಂಡಿದ್ದೆ ಬೋನಸ್ ಇದನ್ನು. ಬಟ್ ಅದಾದಮೇಲೆ ನಾನು ನೋಡಿರೋ ಮಟ್ಟಿಗೆ ಇಷ್ಟೊಂದು ಒಳ್ಳೆ ಆಫರು ಬೋನಸ್ ಕೊಟ್ಟಿರೋದು ಇದೇ ಫಸ್ಟ್ ಟೈಮ್. ಕೊಡೋಲ್ಲ, ರೇರ್ ಕೊಡೋದು. ಈ ಥರ ಏನಾದ್ರು ಪ್ರಾಬ್ಲಮ್ ಮೇಜರ್ ಇಶ್ಯೂ ಆದಾಗ ಬೈಕ್ ಟ್ಯಾಕ್ಸಿಗೆ ಈ ಥರ ಆಫರ್ಗಳು ಕೊಡ್ತಾನೆ. ಫುಡ್ ಆರ್ಡರ್ಗಳಿಗೆ, ಗ್ರೋಸರೀಸ್ಗೆ, ಇಲ್ಲ ಯಾವ್ದಾದ್ರು ಮೆಡಿಸಿನ್ ಡೆಲಿವರಿಗಳಿಗೆ. ಹಂಗಾಗಿ ಇದಕ್ಕೆ ಮುಂಚೆ ನೀವೇ ನೋಡ್ತಾ ಇದ್ರಿ, ನೀವು ಯಾವಾಗಲೂ ಕೊಡ್ತಾನೆ ಇರಲ್ಲ ಬೋನಸ್ ಬೈಕ್ ಟ್ಯಾಕ್ಸಿ ರನ್ ಆಗ್ಬೇಕಾರೆ. ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ, ಪ್ರಾಬ್ಲಮ್ ಆಗಿದೆಯಲ್ಲ, ರೈಡರ್ಗಳಿಗೆ ತೊಂದರೆ ಆಗಬಾರ್ದು, ಏನೋ ಈ ಮೂಲಕನಾರ ಸ್ವಲ್ಪ ಬೋನಸ್ ಬಂದರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ಲ ಅಂತವ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾನೆ. ಎಲ್ಲರೂ ಯೂಸ್ ಮಾಡ್ಕೋಬೇಕು. ಸುಮಾರು ಜನ, ಎಷ್ಟೋ ಜನ ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಿ ಬೇರೆ ಬೇರೆ ಡೆಲಿವರಿಗೆ ಹೋಗ್ಬಿಟ್ಟಿರ್ತೀರ. ನಿಮಗೆ ಗೊತ್ತು, ಪೋರ್ಟರ್ ಮಾಡ್ತಾ ಇರ್ತೀರಾ, ಅಂಕಲ್ ಮಾಡ್ತಾ ಇರ್ತಿರಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಾ ಇರ್ತೀರಾ. ರಾಪಿಡೋದಲ್ಲಿ ಯಾರೂ ಅಷ್ಟು ಮಾಡ್ತಾ ಇರಲ್ಲ. ಈಗ ರಾಪಿಡೋದಲ್ಲಿ ಒಂದು ಆಫರ್ ಕೊಟ್ಟಿರೋದ್ರಿಂದ ಸಂಜೆ ಟೈಮ್ ನೀವು ಆರಾಮಾಗಿ ಒಂದು 5 ಆರ್ಡರ್ 10 ಆರ್ಡರ್ ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ನಿಮಗೆ 1 ತಿಂಗಳೊಳಗಡೆ 7,000 ಬೋನಸ್ ತಗೊಂಡ್ರೆ ನಿಮ್ಗೆ ಇಮಿಡಿಯೇಟ್ ನಿಮ್ಮ ವ್ಯಾಲೆಟ್ಗೆ ಹಾಕ್ಬಿಡ್ತಾನೆ. ಆ ಟಾರ್ಗೆಟ್ ಏನಿದೆ ಕಂಪ್ಲೀಟ್ ಆದ ತಕ್ಷಣ ವಿತಿನ್ ಸೆಕೆಂಡ್ ನಿಮ್ಮ ವ್ಯಾಲೆಟ್ಗೆ ಅಮೌಂಟ್ ಆ್ಯಡ್ ಆಗುತ್ತೆ. 7,000 ರೂಪಾಯಿ ನೀವು ಆರಾಮಾಗಿ ವಿತ್ಡ್ರಾ ಕೊಟ್ಕೊಂಡ್ರೆ ವಿತಿನ್ 1 day ಇಲ್ಲ 1 hour ಅಕೌಂಟಿಗೆ ಬಂದುಬಿಡುತ್ತೆ. ತುಂಬ ಹೆಲ್ಪ್ ಆಗುತ್ತಲ್ವ. ಬಿಗ್ ಅಮೌಂಟೇ, 7,000 ಏನೋ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ಬಿಗ್ ಅಮೌಂಟೇ. ಹಂಗಾಗಿ ನೀವೆಲ್ಲ ಯೂಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀವು ವಿಡಿಯೋ ಮಾಡ್ತಾ ಇದ್ದೀನಿ. ಮೊನ್ನೆನೇ ಬಂದಿತ್ತು ನೋಟಿಫಿಕೇಶನ್. ನಾನು ಮಾಡಬೇಕಾಗಿತ್ತು ಆ್ಯಕ್ಚುಲಿ ಇದ್ರ ಬಗ್ಗೆ ಮೊನ್ನೆನೇ, ಬಟ್ ಟೈಮ್ ಇಲ್ಲ, ಗೊತ್ತಲ್ಲ, ಬೇರೆ ಬೇರೆ ವಿಡಿಯೋಗಳು ತುಂಬ ಇರೋದ್ರಿಂದ ಪೆಂಡಿಂಗು ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇದ್ರ ಬಗ್ಗೆ ತಿಳಿಸ್ಲೇಬೇಕು ನಮ್ಮ ರೈಡರ್ಗಳಿಗೆ. ಹೆಲ್ಪ್ ಆಗುತ್ತೆ ಇದು. ಇದರಿಂದ ಎಷ್ಟೋ ಜನ ಗೊತ್ತಿರುತ್ತೆ, ಗೊತ್ತಿರಲ್ಲ. ಹಂಗಾಗಿ ಇದನ್ನು ನೋಡಿಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ಯಾವುದು ಫ್ರಾಡ್ ಆರ್ಡರ್ ಇಲ್ದಂಗೆ ನೀಟಾಗಿ ಪಿಕಪ್ ಡ್ರಾಪ್ ಎಲ್ಲಿದೆ ಅಲ್ಲೇ ಲೊಕೇಶನ್ ಪಿಕ್ ಮಾಡಬೇಕು, ಎಲ್ಲಿ ಡ್ರಾಪ್ ಇದೆ ಅಲ್ಲೇ ಮಾಡಿಕೊಂಡು ಯಾವುದೇ ಥರ ಫ್ರಾಡ್ ಇಲ್ದಂಗೆ ಕರೆಕ್ಟಾಗಿ ನೀವು ಆರ್ಡರ್ ಮಾಡಿಕೊಂಡ್ರೆ 100% ಈ ಬೋನಸ್ನ ಅಚೀವ್ ಮಾಡ್ಬೋದು. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.